ನಮಸ್ಕಾರ ಸ್ನೇಹಿತರೆ. ಯಾರ ಅದೃಷ್ಟ ಎಲ್ಲಿ ಅಡಗಿರುತ್ತೆಂದು ಹೇಳೋದು ತುಂಬಾ ಕಷ್ಟ. ದೇವರು ಪ್ರತಿಯೊಬ್ಬರ ಹಣೆ ಬಾರದಲ್ಲಿ ಇವರು ಇಲ್ಲೇ ಹುಟ್ಟಬೇಕು, ಹೀಗೆ ಇರಬೇಕು, ಇಂತಹದ್ದೇ ಗಮ್ಯ ಸೇರಬೇಕು ಎಂದು ಅಚ್ಚುಕಟ್ಟಾಗಿ ಬರೆದಿರ್ತಾನಂತೆ. ಯಾರೆಷ್ಟೇ ರಂಪಾಟ ಮಾಡಿದರು, ಕೇಕೆ ಹಾಕಿದರು, ದರ್ಪ ನಡೆಸಿದರು, ಜಂಬ ಕೊಚ್ಚಿಕೊಂಡರು, ಈ ಜಗತ್ತೇ ಬೇಡ ಎನ್ನುವಷ್ಟು ಸೋಮಾರಿಯಾದರು, ಎಲ್ಲೇ ಅಡಗಿದರು, ಯಾರ್ಯಾರು ಎಲ್ಲೆಲ್ಲಿಗೆ ಸೇರಬೇಕೆಂದು ದೇವರು ನಮ್ಮಗಳ ಹಣೆ ಮೇಲೆ ಯಾರಿಗೂ ಕಾಣಿಸದಂತೆ ಕೆತ್ತಿ ಭೂಮಿಗೆ ಕಳಿಸಿರುತ್ತಾನೆ. ಹಾಗೆ ದೇವರು ಕೆಲವೊಮ್ಮೆ ನಮ್ಮ ಶ್ರಮ ಮತ್ತು ಶ್ರದ್ಧೆಯನ್ನು ನೋಡಿ ವರ್ಷದ ಬೋನಸ್ಸಿನಂತೆ ಕೊಟ್ಟು ನೋಡುತ್ತಾನಂತೆ. ಆ ಬೋನಸ್ಸನ್ನೇ ಚುಟುಕಾಗಿ ಅದೃಷ್ಟ ಎನ್ನಬಹುದು. ಅದೃಷ್ಟ ಎನ್ನುವುದು ಸದಾ ಆಕಾಶದಲ್ಲಿ ಹಾರಾಡುತ್ತಿರುವ ಹಕ್ಕಿ ಇದ್ದಂತೆ. ಅದು ಯಾವಾಗಲೂ ಆಕಾಶದಲ್ಲಿ ಹಾರಾಡುತ್ತಾ ಏನನ್ನೋ ಯಾರನ್ನು ಹುಡುಕುತ್ತಿರುತ್ತದೆ. ಆಗಾಗ ಅದು ಯಾರ ಮನೆ ಮೇಲೆ ಕೂರಬೇಕು, ಯಾರ ಹೆಗಲ ಇರಬೇಕು, ಯಾರು ಹಾಕುವ ಕಾಳನ್ನು ತಿನ್ನಬೇಕು ಎಂದು ಯೋಚಿಸುತ್ತಿರುತ್ತಂತೆ. ಆ ಹಕ್ಕಿ ಪ್ರತಿ ಸಾರಿ ಒಂದೇ ಮನೆಯ ಮೇಲೆ ಕುಳಿತಿರುವುದಿಲ್ಲ. ಆದರೆ ಅದು ಬಂದು ಕುಳಿತಾಗ ಚೆನ್ನಾಗಿ ನೋಡಿಕೊಳ್ಳಬೇಕು, ಇಲ್ಲದಿದ್ದರೆ ಹಾರಿ ಹೋಗಿಬಿಡುತ್ತದೆ. ಹೀಗೆ ಆ ಹಕ್ಕಿಯನ್ನು ಚೆನ್ನಾಗಿ ನೋಡಿಕೊಂಡರೆ ಪುನಃ ಅವರ ಜೀವನದಲ್ಲಿ ಪದೇ ಪದೇ ಬಂದು ಹೋಗುವ ಸಾಧ್ಯತೆಗಳು ಉಂಟು. ಇಲ್ಲವೆಂದರೆ ಅಷ್ಟೇ. ಒಮ್ಮೊಮ್ಮೆ ಆ ಅದೃಷ್ಟದ ಹಕ್ಕಿ ತನಗರಿವಿಲ್ಲದೇನೆ ಯಾರ್ಯಾರೋ ಮನೆಯ ಮುಂದೆ ಬಂದು ಕುಳಿತು ಬಿಡುತ್ತದೆ. ಆದರೆ ಅವರಿಗೆ ಅದು ಅದೃಷ್ಟದ ಪಕ್ಷಿ ಎಂದು ತಿಳಿಯದೆ ಓಡಿಸಿ ಬಿಡುತ್ತಾರೆ. ನನ್ನ ಸ್ನೇಹಿತನೊಬ್ಬ ಅದೃಷ್ಟದ ಬಗ್ಗೆ ಆಗಾಗ ಒಂದು ಮಾತು ಹೇಳುತ್ತಿದ್ದ. ನಾವು ಬಾಗಿಲು ಹಾಕಿಕೊಂಡು ಮಲಗಿರುವಾಗ ಕೆಲವೊಮ್ಮೆ ಅದೃಷ್ಟ ನಮ್ಮನ್ನು ಹುಡುಕಿಕೊಂಡು ಬಂದು ಬಾಗಿಲು ತಟ್ಟುತ್ತದೆ. ಆಗ ನಾವು ಬಾಗಿಲು ತೆರೆಯದೆ ಸುಮ್ಮನೆ ಮಲಗಿ ಬಿಟ್ಟರೆ, ಇನ್ನೊಮ್ಮೆ ನಾವು ಬಾಗಿಲು ತೆರೆದುಕೊಂಡು ಅದೃಷ್ಟಕ್ಕಾಗಿ ಕಾದು ಕುಳಿತರೂ ಅದು ಮತ್ತೆ ಬರುವುದಿಲ್ಲವಂತೆ. ಅದಕ್ಕೆ ಹೇಳಿದ್ದು ಹಿರಿಯರು, ಗಾಳಿ ಬಂದಾಗ ತುರಿಕೋ. ಈ ವಿಡಿಯೋದ ಉದ್ದೇಶ ಇಷ್ಟೇ ಸ್ನೇಹಿತರೆ. ಬದುಕಿನಲ್ಲಿ ಅವಕಾಶಗಳು ಸಿಗುವುದು ಅಪರೂಪ. ಬಂದ ಅವಕಾಶಗಳನ್ನು ಬಿಡದೆ ಅವುಗಳನ್ನು ನಮ್ಮ ಕನಸುಗಳನ್ನು ನನಸಾಗಿಸಲು ಬಳಸಿಕೊಳ್ಳೋಣ. ನಮಸ್ಕಾರ.